ಹಾಯ್ ಸ್ಟೂಡೆಂಟ್ಸ್, ಶಿವಮೊಗ್ಗ ಕೋರ್ಟಲ್ಲಿ ಆಲ್ಮೋಸ್ಟ್ ಈಗ ಚಾಮರಾಜನಗರ ಕೋರ್ಟ್ ಆಯಿತು, ಆಮೇಲೆ ಬೆಂಗಳೂರು ಕೋರ್ಟ್ ಆಯಿತು. ಕೆಳಗಡೆ ಡಿಸ್ಕ್ರಿಪ್ಷನ್ ಬೇಕಾದ್ರೆ ವಿಡಿಯೋ ಹೋಗ್ಬೇಕಾದ್ರೆ ನೋಡ್ಕೊಂಬನ್ನಿ. ಅಲ್ಲೂ ಕೂಡ ನಿಮಗೆ 30-40 ಪೋಸ್ಟ್ ಕಾಲ್ ಮಾಡಿದ್ರೆ ಜಸ್ಟ್ 10th ಮೇಲೆ ಪಾಸ್ ಆಗಿದ್ರೆ ಸಾಕು, ನೀವು ಗೌರ್ಮೆಂಟ್ ಜಾಬ್ ತೊಗೋಬೋದು. ಸೊ ಅದ್ರ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಾಕಿದ್ರೆ ಬೇಕಾದ್ರೆ ವಾಚ್ ಮಾಡಿ. ಈಗ ಶಿವಮೊಗ್ಗ ಕೋರ್ಟಲ್ಲಿ ಏನಿದೆ ನೋಡೋಣ ಬನ್ನಿ. ಇಲ್ಲೂ ಕೂಡ ಒಂದು ಒಳ್ಳೆ ಅಪಾರ್ಚುನಿಟಿ, ಸೇಮ್ ಪ್ರೊಸೆಸ್ 10th ಮೇಲೆ ಇರುತ್ತೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಫೀಸ್ ಎಕ್ಸಾಮ್ ಫೀಸ್ ಚೇಂಜಸ್ ಇರ್ತವೆ, ಅದನ್ನ ನೋಡ್ಕೋಬೇಕು. ಆ್ಯಂಡ್ ಅಪ್ಲೈ ಮಾಡೋ ಡೇಟ್ ಕೂಡ ಚೇಂಜಸ್ ಇರ್ತವೆ, ಅದನ್ನ ಸ್ವಲ್ಪ ನೋಡ್ಕೊಂಡ್ರೆ ಆಯಿತು. ಸೊ ಭಾಳ ಏನಿಲ್ಲ ಡಿಫ್ರೆನ್ಸ್, ಒಂದು 2-3 ಡೇಸ್ ಡಿಫ್ರೆನ್ಸ್ ಇದಾವೆ. ಪ್ರತಿಯೊಂದು ಕೋರ್ಟಲ್ಲಿ ಕರೆದಿರೋ ಒಂದು 6 ಕೋರ್ಟ್ ಇದಾವೆ. ಸೊ ಪ್ರತಿಯೊಂದು ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹೋಗ್ಬೇಕಾದ್ರೆ ನೀವು ವಾಚ್ ಮಾಡಿ. 10th ಮೇಲೆ ಏನಾದ್ರು ಜಾಬ್ ತಗೋತೀನಿ, ಗೌರ್ಮೆಂಟ್ ಜಾಬ್ ಬೇಕಪ್ಪ ಅಂದರೆ. ಸೊ ಪೋಸ್ಟ್ ಬಂದ್ಬಿಟ್ಟು ಪ್ರೊಸೆಸರ್ ಅವರು 6 ಪೋಸ್ಟ್ ಇದಾವೆ. ಸೊ ವೇಟ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಲಿಂಕ್ ಬೇಕಪ್ಪ ಅದನ್ನ ಅಪ್ಲೈ ಮಾಡ್ಬೇಕಾದ್ರೆ ಇದು ಶಿವಮೊಗ್ಗ ಇದ್ರ ಲಿಂಕ್ ಬೇಕಪ್ಪ ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಸಿಗುತ್ತೆ. ನನ್ನ ಗ್ರೂಪಿಗೆ ಜಾಯ್ನ್ ಆದರೆ 100% ಅಲ್ಲಿ ಇದ್ದೇ ಇರುತ್ತೆ. ನೀವು ಬೇಕಾದ್ರೆ ಅಲ್ಲಿ ಅಥವಾ ಸಿಗಲಿಲ್ಲ ಅಂದ್ರೆ ಕೂಡ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ನಿಮಗೆ ಶೇರ್ ಮಾಡ್ತೀನಿ ಅಪ್ಲೈ ಮಾಡೋದು ಯಾವ ಥರ ಅಂತೇಳಿ, ಹೌದಾ. ಸೊ ಡೇಟ್ ಬಂದ್ಬಿಟ್ಟು 23/7/2026 ಸ್ಟಾರ್ಟ್ ಆಗಿ 24/8/2026 ತನಕ ಇರುತ್ತೆ. ಮಧ್ಯರಾತ್ರಿ 11:59 ತನಕ. ಆಮೇಲೆ ಟೋಟಲ್ ಪೋಸ್ಟ್ ಬಂತು 6 ಇದಾವೆ. ಯಾವ ಥರ ಅಂದರೆ ಹುದ್ದೆಗಳ ವರ್ಗೀಕರಣ: ಸಾಮಾನ್ಯ ವರ್ಗ 3 ಇದಾವೆ, ಪರಿಶಿಷ್ಟ ಜಾತಿ 1, ಪ್ರವರ್ಗ 2A, ಪ್ರವರ್ಗ 2B ವರೆಗೆ ಒಂದೊಂದು, ಟೋಟಲ್ 6 ಪೋಸ್ಟ್ ಇದಾವೆ. ಸೊ ಒಂದು ಒಳ್ಳೆ ಅಪಾರ್ಚುನಿಟಿ. ಇದರಲ್ಲಿ ನಿಮ್ಗೆ ಬೇಕಾದ್ರೆ ಮಹಿಳೆಗೆ 1 ಇದಾವೆ, ಆಮೇಲೆ ಇಲ್ಲಿ ಇತರೆ ಒಂದು. ಸೊ ನಿಮ್ಗೆ ಒಳ್ಳೆ ಅವಕಾಶ. ಗ್ರಾಮೀಣದವರು ಒಂದೊಂದಿದೆ. ಇಲ್ಲಿ ಸಾಮಾನ್ಯ ವರ್ಗದಲ್ಲಿ ಗ್ರಾಮೀಣ ಅಂಗವಿಕಲ ಆಗಿದ್ರೆ ಅವ್ರಿಗೊಂದು ಪೋಸ್ಟ್ ಇದಾವೆ. ಸೊ ನಿಮಗೆ ವೇತನ ಬಂದ್ಬಿಟ್ಟು ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 61,300 ಇದೆ. ಆಗ ಒಂದೊಂದು ಪೋಸ್ಟ್ ಒಂದೊಂದು ಕೋರ್ಟಲ್ಲಿ 67 ಇದೆ, ಒಂದೊಂದು ಕೋರ್ಟಲ್ಲಿ 64 ಇದೆ. ಸೊ ವೇರಿಯೇಷನ್ ಆಗ್ಬೋದು, ಇದು ಮೇ ಬಿ ಚೇಂಜಸ್ ಆಗ್ಬೋದು. ಸ್ಯಾಲ್ರಿ ಈಗಲೇ ಹೇಳ್ತಾ ಇದ್ದೀನಿ. ಸೊ ಸೆಕ್ಷನ್ ವಿದ್ಯಾರ್ಥಿ ಬಂದು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯ ನಡೆಸಿರುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು. SSLC ಕಂಪಲ್ಸರಿ ಪಾಸ್ ಆಗಿರಬೇಕು. ನೀವು SSLC ಏನಾದ್ರು ಪರ್ಸೆಂಟೇಜ್ ಅಂದರೆ ಒಂದು ಒಳ್ಳೆ ಅವಕಾಶ ಅಪ್ಲೈ ಮಾಡ್ಕೊಳ್ಳಿಕ್ಕೆ. ಸೊ ವಯೋಮಿತಿ ಬಂದ್ಬಿಟ್ಟು ನಿಮಗೆ ಮಿನಿಮಮ್ 18 ಇಯರ್ಸ್ ಆಗಬೇಕು. ಏಜ್ ರಿಲ್ಯಾಕ್ಸೇಷನ್ 13+5 ಯಾರಿಗಪ್ಪ ಅಂದರೆ ಸಾಮಾನ್ಯ ವರ್ಗದವರಿಗೆ. ಅಲ್ಲಿ 2A 2B 3B 3A ಇವರಿಗೆ 38+5. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 40+5 45 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಮತ್ತೆ ಏನೋ ಫಸ್ಟ್ ಟೈಮ್ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮಾಜಿ ಸೈನಿಕ ಅವಾಗೆಲ್ಲ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಸೊ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರು ಕೂಡ ಏಜ್ ರಿಲ್ಯಾಕ್ಸೇಷನ್ 10 ಇಯರ್ಸ್ ಇರುತ್ತೆ. ಆಮೇಲೆ ವಿಧವೆ ಆಗಿದ್ರೆ ಅವ್ರಿಗೂ ಕೂಡ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆಮೇಲೆ ಜೀತ ಕಾರ್ಮಿಕರಾಗಿದ್ದರೆ ಅವ್ರಿಗೂ ಕೂಡ ಏಜ್ 10 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಸಾಮಾನ್ಯ ವರ್ಗದವರಿಗೆ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಫೀಸ್ ಬಂದ್ಬಿಟ್ಟು 200 ರೂಪಾಯಿ ಇರುತ್ತೆ. ಪ್ರವರ್ಗ 2A 2B 3A 3B ಸೇರಿದ ಅಭ್ಯರ್ಥಿಗಳಿಗೆ 100 ರೂಪೀಸ್ ಇರುತ್ತೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲರಾಗಿದ್ದರೆ ಅವರಿಗೆ ಯಾವುದೇ ಶುಲ್ಕದಿಂದ ವಿನಾಯಿತಿ ನೀಡಲಾಗುವುದು. ಸೊ ನೋಡಿ, ಇಲ್ಲಿ ಚಾಮರಾಜನಗರದಲ್ಲಿ ಸ್ವಲ್ಪ ವೇರಿಯೇಷನ್ ಇತ್ತು, ಅದ್ರ ಸಲುವಾಗಿ. ಸೊ ಇದನ್ನ ಎಕ್ಸಾಮ್ ಫೀಸ್ ವೇರಿಯೇಷನ್ ಇರುತ್ತೆ, ಡೇಟ್ಸ್ ವೇರಿಯೇಷನ್ ಇರುತ್ತೆ. ಅದ್ರ ಸಲುವಾಗಿ ಪ್ರತಿಯೊಂದು ವಿಡಿಯೋ ನೋಡಿ ಅಂತ ಹೇಳೋದಷ್ಟೇ. ಸೊ ಆನ್ಲೈನ್ ಪೇಮೆಂಟ್ ಅಂತ ಅಪ್ಲೈ ಮಾಡೋದು ಕೂಡ ಆನ್ಲೈನ್ ಅಪ್ಲೈ ಮಾಡಬೇಕು, ಆಫ್ಲೈನ್ ಯಾವುದೂ ಇರಲ್ಲ, ಆನ್ಲೈನ್ ಅಪ್ಲೈ ಮಾಡಬೇಕು. ನಂಗೆ ಗೊತ್ತಿಲ್ಲ ಸರ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನಾನು ಯಾವ್ದಾದ್ರು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೈ ಮಾಡೋ ಪ್ರತಿಯೊಂದು ಯಾವ್ದಾರ ಫೋಟೋ ಹಾಕಬೇಕು, ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಯಾವ ಥರ ಅಪ್ಲೈ ಮಾಡ್ಬೇಕಂತೇಳಿ. ಸೊ ಎಕ್ಸಾಮ್ ಫೀಸ್ ಅಂತ ಆಯ್ತು. ಸೊ ನಿಮಗೆ ಸೇಮ್ ಮತ್ತೆ ಏನೂ ಇರಲ್ಲ. ಇಲ್ಲೊಂದಷ್ಟಿದೆ. ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡಿ ಶುಲ್ಕ ಪಾವತಿಸಿ ತುಂಬಬೇಕು. ಆಮೇಲೆ ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೋಬೇಕು. ಈಗಲೇ ಹೇಳ್ತೇನೆ, ಅದನ್ನ ಆನ್ಲೈನ್ ಇಂಟರ್ವ್ಯೂ ಅಲ್ಲಿ ಅದನ್ನ ತೊಗೊಂಡು ಹೋಗ್ಬೇಕು. ನೀವು ಅಪ್ಲಿಕೇಶನ್ ಹಾಕಿದ್ದು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬೇಕು. ಆಮೇಲೆ ಇಂಟರ್ವ್ಯೂ ತೊಗೊಂಡು ಹೋಗ್ಬೇಕು, ಹೌದಾ. ಇಮೇಲ್ ಮತ್ತು SMS ಬರಲಿಕ್ಕೆ ಮೊಬೈಲ್ ನಂಬರು ನೀಟಾಗಿ ಕರೆಕ್ಟ್ ಆಗಿರೋದು ಕೊಡಿ. ಯಾಕಂದ್ರೆ ಅದಕ್ಕೆ ಅದ್ರ ಮುಖಾಂತರ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಈಗ ಯಾವುದು ಮೊದಲಿನ ಥರ ಪೋಸ್ಟ್ ಇಷ್ಟ ಯಾವ್ದು ಹಾಕಲ್ಲ, ಡೈರೆಕ್ಟ್ SMS ಇಲ್ಲ ಇಮೇಲ್ ಹಾಕಿರ್ತಾರೆ. ಸೊ ಅದಕ್ಕೆ ನೀವು ಬಂದು ನೀವು ಮೇಲ್ ಅಥವಾ ಇಮೇಲ್ ಬಂದಿರುತ್ತೆ, ಅದ್ರ ಪ್ರಕಾರ ನೀವು ಹೋಗಿ ಅಟೆಂಡ್ ಆಗಬೇಕು. ಯಾವ ಡೇಟ್ ಕೊಟ್ಟಿರ್ತಾರೆ ಆ ಡೇಟಿಗೆ ಕೊಟ್ಟು ಅಟೆಂಡ್ ಆಗಬೇಕು. ಸೊ ಇಷ್ಟು. ಅದೇ ಶಿವಮೊಗ್ಗ ಕೋರ್ಟಲ್ಲಿ ಮತ್ತೆ ಪ್ಯೂನ್ ಪೋಸ್ಟ್ ಕರೆದಾನೆ. ಸೊ ಒಂದು ಒಳ್ಳೆ ಅವಕಾಶ. ಸೊ ಪ್ರೊಸೆಸರ್ ಪ್ಲಸ್ ಪ್ಯೂನ್ ಪೋಸ್ಟ್. ಪ್ಯೂನ್ ಪೋಸ್ಟ್ ಬಂದ್ಬಿಟ್ಟು ಸೇಮ್, ಅದಕ್ಕೂ ಕೂಡ ಡೇಟ್ಸ್ ಸೇಮ್ ಇರ್ತವೆ. ಆ ಡೇಟ್ಸ್ ಟೋಟಲ್ ಪೋಸ್ಟ್ ನಂಬರ್ ಬಂದ್ಬಿಟ್ಟು ಡೇಟ್ಸ್ ಸೇಮ್ ಇದೆ, 24/8/2026. ಅದೇ ನಿಮ್ಗೆ ವೆಬ್ಸೈಟಲ್ಲಿ ಅದರಲ್ಲೇ ಓಪನ್ ಆಗುತ್ತೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಗೆ ಹುದ್ದೆಗಳು ಒಂದು 56 ಇದಾವೆ. ಪ್ಯೂನ್ ಪೋಸ್ಟ್ ಬಂದ್ಬಿಟ್ಟು 56 ಇದಾವೆ. ಒಂದು ಒಳ್ಳೆ ಅವಕಾಶ, ಯಾರಾದ್ರೂ ಇದು ಅಪ್ಲೈ ಮಾಡಿ ಏನಾಗಲ್ಲ. ಸಾಮಾನ್ಯ ವರ್ಗದವರಿಗೆ ಇತರೆ 5, ಮಹಿಳೆ 9, ಗ್ರಾಮೀಣ 6, ಅಂಗವಿಕಲ 1, ಮಾಜಿ ಸೈನಿಕ 3, ಕನ್ನಡ ಮಾಧ್ಯಮ 1, ಯೋಜನಾ ನಿರಾಶ್ರಿತ 3, 2, ತೃತೀಯ ಲಿಂಗ 1, ಟೋಟಲ್ 28 ಪೋಸ್ಟ್ ಇದಾವೆ. ಆಮೇಲೆ ನಿಮ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವೆಲ್ಲ ಕೂಡಿ ಪ್ರವರ್ಗ ಇವೆಲ್ಲ ಕೂಡಿ 56 ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 56, 28+ ಅವು ರಿಮೈನಿಂಗ್, ಹೌದಾ.
ಸೊ ನಿಮ್ಗೆ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಇಲ್ಲಿ 46,675 ಇರುತ್ತೆ. ಆ ಪ್ರೊಸೆಸರ್ ಅವರಿಗೆ 63,700 ಸಮಥಿಂಗ್ ಏನಿದೆ. ಸೊ ಎರಡಕ್ಕೂ ಸ್ವಲ್ಪ ಸ್ಯಾಲ್ರಿ ಡಿಫ್ರೆನ್ಸ್ ಆಗುತ್ತೆ. ಎರಡು ಮಾತ್ರ ಕ್ವಾಲಿಫಿಕೇಶನ್ ಸೇಮ್, SSLC ಮೇಲೆ ಜಾಬ್ ಜಾಯ್ನ್ ಆಗ್ಬೋದು. ಹೌದಾ. ಸೊ ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಇಂಟರ್ವ್ಯೂ ಕೂಡ ಸೇಮ್ ಇರುತ್ತೆ. ಅದಕ್ಕೂ ಕೂಡ ನೀವು 1:10 ಇಂಟರ್ವ್ಯೂ ಕರಿತಾನೆ. ಇದು ಕೂಡ 1:10 ಇಂಟರ್ವ್ಯೂ ಇರುತ್ತೆ. ಸೊ ಐ ಥಿಂಕ್ ಅದು 1:25 ಇರ್ಬೋದು ಪ್ರೊಸೆಸರ್ ಅವರು. ಇದು 1:10 ಇರುತ್ತೆ. ಯಾರಿಗೆ ಜಾಬ್ ನೀಡಿದಿಲ್ಲ ಅದನ್ನ ಅವ್ರಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಅರೌಂಡ್ 56 ಪೋಸ್ಟ್, ಒಂದಷ್ಟು 10 6-7 ಪೋಸ್ಟ್ ಪ್ರೊಸೆಸರ್ ಇದಾವೆ. ಸೊ ಒಂದು ಒಳ್ಳೆ ಅವಕಾಶ. ಮತ್ತು ಓದಿರೋ ಬೇರೆ ಬೇರೆ ಕೋರ್ಟಲ್ಲಿ ಕರೆದಾನೆ. ಅದನ್ನ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹೋಗ್ಬೇಕಾದ್ರೆ ಒಂದ್ಸಲ ವಾಚ್ ಮಾಡಿ. ಸೇಮ್ ಪ್ರೊಸೆಸ್, ಎಕ್ಸಾಮ್ ಫೀಸು ಸೇಮ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದಕ್ಕೆ ಶಿವಮೊಗ್ಗ ಕೋರ್ಟ್ದು, ಹೌದಾ. ಪ್ರೊಸೆಸರ್ ಅವರು ಈ ಥರದ್ದು 2 ಸೇಮ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೆಸ್ ಕೂಡ ಸೇಮ್ ಇರುತ್ತೆ. ಆದ್ರೆ ಕರೆಯುವಾಗ ಅಲ್ಲಿ ಇದಕ್ಕೆ 5 ಮಾರ್ಕ್ಸ್ ಕೊಡ್ಬೋದು ಇಂಟರ್ವ್ಯೂಗೆ, ಅಲ್ಲಿ ಇಂಟರ್ವ್ಯೂಗೆ 10 ಮಾರ್ಕ್ಸ್ ಕೊಡ್ಬೋದು. ಅಷ್ಟೇ ಡಿಫ್ರೆನ್ಸು. ಸಪೋಸ್ ಏನಾದ್ರು ಕೋರ್ಟಲ್ಲಿ ಹೇಳೋಕ್ಕಾಗಲ್ಲ, ನಡೆಯಲ್ಲ ಅಂತಾರೆ, ಓವರ್ ನಡೆಯುತ್ತೆ ಅಂತಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಅದನ್ನ ಹೇಳೋಕ್ಕಾಗಲ್ಲ. ನಿಮ್ಗೆ ಏನಾದ್ರು ಪರಿಚಯ ಇದ್ರೆ ಹೋಗ್ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ. ಇಲ್ಲ ಅಂದರೆ ಆ್ಯಸ್ ಯೂಶುವಲ್ ಕಾಂಪಿಟೇಷನ್ ಮಾಡಿ, ಏನಾಗಲ್ಲ. ನಿಮ್ಮ ಲಕ್ ಇದ್ರೆ ಜಾಬ್ ಆಗೇ ಆಗುತ್ತೆ. ಯಾರ್ಯಾರು ಗೌರ್ಮೆಂಟ್ ಜಾಬ್ ಬೇಕಪ್ಪ ಅಂತಾರೆ ವಿತೌಟ್ ಎಕ್ಸಾಮು ಅವರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.